ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ದೇಹದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸಲು ಯಾವ ಪಾನೀಯ ಕುಡಿಯಬೇಕು? ಆಪ್ಷನ್ ಎ ಬೀಟ್ರೂಟ್ ಜ್ಯೂಸ್, ಆಪ್ಷನ್ ಬಿ ಶುಂಠಿ ಕಷಾಯ, ಆಪ್ಷನ್ ಸಿ ಆಮ್ಲಾ ಜ್ಯೂಸ್, ಆಪ್ಷನ್ ಡಿ ಆಪಲ್ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲಾ ಜ್ಯೂಸ್. ಎರಡನೇ ಪ್ರಶ್ನೆ, ಅಸಿಡಿಟಿ ಗ್ಯಾಸ್ಟ್ರಿಕ್ಕನ್ನು ಕಡಿಮೆ ಮಾಡಲು ಯಾವ ಕಷಾಯ ಕುಡಿಯಬೇಕು? ಆಪ್ಷನ್ ಎ ಮೆಣಸು ಕಷಾಯ, ಆಪ್ಷನ್ ಬಿ ಪುದೀನ ಕಷಾಯ, ಆಪ್ಷನ್ ಸಿ ಶುಂಠಿ ಕಷಾಯ, ಆಪ್ಷನ್ ಡಿ ಜೀರಿಗೆ ಕಷಾಯ. ಸರಿಯಾದ ಉತ್ತರ ಆಪ್ಷನ್ ಸಿ ಶುಂಠಿ ಕಷಾಯ. ಮೂರನೇ ಪ್ರಶ್ನೆ, ಮಾನವನ ದೇಹದ ಯಾವ ಅಂಗದಿಂದ ಜೀರ್ಣಕ್ರಿಯೆ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ? ಆಪ್ಷನ್ ಎ ಕಿಡ್ನಿಗಳು, ಆಪ್ಷನ್ ಬಿ ಬಾಯಿ, ಆಪ್ಷನ್ ಸಿ ಹೊಟ್ಟೆ, ಆಪ್ಷನ್ ಡಿ ಕರುಳು. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಯಿ. ನಾಲ್ಕನೇ ಪ್ರಶ್ನೆ, ಯಾವ ದೇಶದಲ್ಲಿ ಅತಿ ಹೆಚ್ಚು ಮಾಂಸಾಹಾರ ಸೇವನೆ ಮಾಡಲಾಗುತ್ತದೆ? ಆಪ್ಷನ್ ಎ ಆಫ್ರಿಕಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಥೈಲ್ಯಾಂಡ್, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ. ಐದನೇ ಪ್ರಶ್ನೆ, ಎಷ್ಟೇ ವರ್ಷ ಇಟ್ಟರೂ ಕೆಟ್ಟು ಹೋಗದ ಆಹಾರ ಪದಾರ್ಥ ಯಾವುದು? ಆಪ್ಷನ್ ಎ ಈರುಳ್ಳಿ, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ಅಂಜೂರ, ಆಪ್ಷನ್ ಡಿ ಮರಗೆಣಸು. ಸರಿಯಾದ ಉತ್ತರ ಆಪ್ಷನ್ ಬಿ ಜೇನುತುಪ್ಪ. ಆರನೇ ಪ್ರಶ್ನೆ, ಯಾವ ಜೀವಿಯ ತಲೆಯು ತುಂಡಾದರೂ 20 ದಿನಗಳವರೆಗೆ ಬದುಕಬಲ್ಲದು? ಆಪ್ಷನ್ ಎ ಇರುವೆ, ಆಪ್ಷನ್ ಬಿ ಹೆಬ್ಬಾವು, ಆಪ್ಷನ್ ಸಿ ಚೇಳು, ಆಪ್ಷನ್ ಡಿ ಆಮೆ. ಸರಿಯಾದ ಉತ್ತರ ಆಪ್ಷನ್ ಎ ಇರುವೆ. ಏಳನೇ ಪ್ರಶ್ನೆ, ಆಗ ತಾನೇ ಜನಿಸಿದ ಮಗುವಿನ ದೇಹದಲ್ಲಿ ಎಷ್ಟು ಮೂಳೆಗಳಿರುತ್ತವೆ? ಆಪ್ಷನ್ ಎ 250 ಮೂಳೆಗಳು, ಆಪ್ಷನ್ ಬಿ 300 ಮೂಳೆಗಳು, ಆಪ್ಷನ್ ಸಿ 350 ಮೂಳೆಗಳು, ಆಪ್ಷನ್ ಡಿ 200 ಮೂಳೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 300 ಮೂಳೆಗಳು. ಎಂಟನೇ ಪ್ರಶ್ನೆ, ರಾತ್ರಿ ಅನ್ನವನ್ನು ಬೆಳಗ್ಗೆ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ ಎ BP, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಮಲಬದ್ಧತೆ. ಒಂಬತ್ತನೇ ಪ್ರಶ್ನೆ, ಕೆಂಪು ಬಣ್ಣದ ಉಪ್ಪನ್ನು ಹೆಚ್ಚಾಗಿ ಉಪಯೋಗಿಸುವ ದೇಶ ಯಾವುದು? ಆಪ್ಷನ್ ಎ ಇರಾನ್, ಆಪ್ಷನ್ ಬಿ ಮೊರಾಕ್ಕೋ, ಆಪ್ಷನ್ ಸಿ ಐಸ್ಲ್ಯಾಂಡ್, ಆಪ್ಷನ್ ಡಿ ಉಗಾಂಡ. ಸರಿಯಾದ ಉತ್ತರ ಆಪ್ಷನ್ ಬಿ ಮೊರಾಕ್ಕೋ. ಇಂದಿನ ಕೊನೆಯ ಪ್ರಶ್ನೆ, ಮನುಷ್ಯರಂತೆ ನೆಗಡಿ ಶೀತಕ್ಕೆ ಒಳಗಾಗುವ ಪ್ರಾಣಿ ಯಾವುದು? ಆಪ್ಷನ್ ಎ ಚಿಂಪಾಂಜಿ, ಆಪ್ಷನ್ ಬಿ ನೀರಾನೆ, ಆಪ್ಷನ್ ಸಿ ತಿಮಿಂಗಲ, ಆಪ್ಷನ್ ಡಿ ಜಿಂಕೆ. ಸರಿಯಾದ ಉತ್ತರ ಆಪ್ಷನ್ ಎ ಚಿಂಪಾಂಜಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.